ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಜಾಬ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ವಾಯುವ್ಯ ರಸ್ತೆ ಸಾರಿಗೆ ಇಲಾಖೆಯಲ್ಲಿ NWKRTCಯಲ್ಲಿ ಹೊಸ ಉದ್ಯೋಗಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ಉದ್ಯೋಗಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಯಾರಿಗೂ ಹಾಗೂ ಸ್ಯಾಲರಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಒಂದು ಹೊಸ ಅಧಿಸೂಚನೆ ಬಿಡುಗಡೆ ಕಳಿಸಿದ್ದಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ತಗೊಳ್ಳಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ ಜಾಬ್ ಬಗ್ಗೆ ಸರ್ಕಾರೇತರ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರವಾಗಿ ವಿಷಯಕ್ಕೆ ಹೋಗುವಾಗ ಸರ್ಕಾರೇತರ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರವಾಗಿ ವಿಷಯಕ್ಕೆ ಹೋಗುವಾಗ ನೋಟಿಫಿಕೇಶನ್ ಮಾಹಿತಿ ಕೊಟ್ಟಿದ್ದಾರೆ. NWKRTC ನೇಮಕಾತಿ 2024 ಅಂತ ಕೊಟ್ಟಿದ್ದಾರೆ. ಇಲ್ಲಿ 750 ತಾಂತ್ರಿಕ ಸಹಾಯಕ ಮತ್ತು ಕುಶಲಕರ್ಮಿ ಖಾಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಕೊಟ್ಟಿದ್ದಾರೆ. ಇದು ಇಲಾಖೆ ಹೆಸರು ಬಂದ್ಬಿಟ್ಟು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಂದರೆ NWKRTC ನೇಮಕಾತಿ ಆಗಿರ್ತದೆ. ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 750 ಖಾಲಿ ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತದೆ. ಹುದ್ದೆಗಳ ಹೆಸರು ಬಂದ್ಬಿಟ್ಟು ತಾಂತ್ರಿಕ ಸಹಾಯಕ ಮತ್ತು ಕುಶಲಕರ್ಮಿ ಹುದ್ದೆಗಳಾಗಿವೆ. ಇಲ್ಲಿ ಸಂಬಳ ಬಂದ್ಬಿಟ್ಟು NWKRTC ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿಯಾವೆ ಅಂದರೆ ಪೋಸ್ಟ್ ಹೆಸರು ಮತ್ತು ಹುದ್ದೆಗಳು ಕೂಡ ಕೊಟ್ಟಿದ್ದಾರೆ. ಯಾವಿದೆ ಅಂದ್ರೆ ಇಲ್ಲಿ ಸಹಾಯಕ ಆಡಳಿತಾಧಿಕಾರಿ ಗ್ರೇಡ್ 2 ಇಲ್ಲಿ 3 ಹುದ್ದೆ ಖಾಲಿವೆ. ಸಹಾಯಕ ಲೆಕ್ಕಾಧಿಕಾರಿ 2 ಹುದ್ದೆ ಖಾಲಿವೆ. ಸಹಾಯಕ ಸಂಖ್ಯಾಶಾಸ್ತ್ರಜ್ಞ 1 ಹುದ್ದೆ ಖಾಲಿ ಇದೆ. ಆಮೇಲೆ ಸ್ಟೋರ್ ಕೀಪರ್ ಬಂದ್ಬಿಟ್ಟು 2 ಹುದ್ದೆ ಖಾಲಿವೆ. ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ 7 ಹುದ್ದೆ ಖಾಲಿವೆ. ಕಾನೂನು ಅಧಿಕಾರಿ 7 ಹುದ್ದೆ ಖಾಲಿವೆ. ಇಂಜಿನಿಯರ್ಗಳ ಹುದ್ದೆಗಳು 1 ಖಾಲಿ ಇದೆ. ತಾಂತ್ರಿಕ ವಾಸ್ತುಶಿಲ್ಪ 11 ಹುದ್ದೆ ಖಾಲಿವೆ. ಸಂಚಾರ ವ್ಯವಸ್ಥಾಪಕ 11 ಹುದ್ದೆ ಖಾಲಿವೆ. ಕಿರಿಯ ಇಂಜಿನಿಯರ್ 5 ಹುದ್ದೆ ಖಾಲಿವೆ. ಆಮೇಲೆ ಜೂನಿಯರ್ ಇಂಜಿನಿಯರ್ 8 ಹುದ್ದೆ ಖಾಲಿವೆ. ಕಂಪ್ಯೂಟರ್ ಮೇಲ್ವಿಚಾರಕ 14 ಹುದ್ದೆ ಖಾಲಿವೆ. ಟ್ರಾಫಿಕ್ ಇನ್ಸ್ಪೆಕ್ಟರ್ 18 ಹುದ್ದೆ ಖಾಲಿವೆ. ಆಮೇಲೆ ಚಾರ್ಜ್ಮೆಂಟ್ ಬಂದ್ಬಿಟ್ಟು 52 ಹುದ್ದೆ ಖಾಲಿವೆ. ಸಹಾಯಕ ಸಂಚಾರ ನಿರೀಕ್ಷಕರು ಗ್ರೇಡ್ 3 28 ಹುದ್ದೆ ಖಾಲಿವೆ. ಆಮೇಲೆ ಕುಶಲಕರ್ಮಿ ಗ್ರೇಡ್ 3ದಲ್ಲಿ 80 ಹುದ್ದೆ ಖಾಲಿವೆ. ಆಮೇಲೆ ಸಹಾಯಕ ತಾಂತ್ರಿಕ ಅಧಿಕಾರಿಯ ಗ್ರೇಡ್ ಹುದ್ದೆಗಳು ಇವು 500 ಹುದ್ದೆ ಖಾಲಿವೆ. ಅದರಿಂದ ಇದು ITI ಮೇಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಹಾಗೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದರಲ್ಲಿ ಶೈಕ್ಷಣಿಕ ಅರ್ಹತೆ ಮತ್ತು ವಯಸ್ಸಿಮಿತಿ ಬಂದ್ಬಿಟ್ಟು NWKRTC ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ. ಅದು ಇಲ್ಲಿ ವಯೋಮಿತಿ ಸಲ್ಲಿಕೆಯನ್ನು ಕೂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಆಫೀಸಲ್ಲಿ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದ್ರ ಬಗ್ಗೆ ಇದನ್ನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ನೋಡೋಣ ಯಾವ್ದಿದೆ ಅಂತ. ಡೇಟ್ ನೋಡಬೇಕಂದ್ರೆ ಇನ್ನೂ ಅಪ್ಲಿಕೇಶನ್ ಓಪನ್ ಡೇಟು ಮತ್ತು ಕ್ಲೋಸಿಂಗ್ ಡೇಟ್ ಕೊಟ್ಟಿಲ್ಲ. ಇಲ್ಲಿ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಶೀಘ್ರದಲ್ಲಿ ಅಪ್ಡೇಟ್ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅರ್ಜಿ ಸಲ್ಲಿಸಿಕೊಂಡ ದಿನಾಂಕ ಕೂಡ ಅದು ಯಾವುದೇ ರೀತಿ ಡೇಟ್ ಬಂದಿಲ್ಲ. ನೋಡಿ ಫ್ರೆಂಡ್ಸ್, ಇದು ಆಫೀಸಲ್ಲಿ ಬಂದಂಥ ನೋಟಿಫಿಕೇಶನ್ ಆಗಿರ್ತದೆ. ಇದು ಕರ್ನಾಟಕ ಸರ್ಕಾರದ KEA ಕಡೆಯಿಂದ ಬಂದಂಥ ಒಂದು ನೋಟಿಫಿಕೇಶನ್ ಆಗಿರ್ತದೆ. ಇಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದ್ಬಿಟ್ಟು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆಗಿರ್ತದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಸಹಾಯಕ ತಾಂತ್ರಿಕ ಶಿಲ್ಪಿ 11 ಹುದ್ದೆ ಖಾಲಿವೆ. ವ್ಯವಸ್ಥಾಪಕ 11 ಹುದ್ದೆ. ಕಿರಿಯ ಅಭಿಯಂತರು 5 ಹುದ್ದೆ. ಕಿರಿಯ ಅಭಿಯಂತರ ವಿದ್ಯುತ್ತಲ್ಲಿ 8 ಹುದ್ದೆ. ಗಣಕ ಮೇಲ್ವಿಚಾರಕ 14 ಹುದ್ದೆ. ಸಂಚಾರ ನಿರೀಕ್ಷಕ 18 ಹುದ್ದೆ. ಚಾರ್ಜ್ಮ್ಯಾನ್ 52 ಹುದ್ದೆ ಖಾಲಿವೆ. ಸಹಾಯಕ ಸಂಚಾರ ನಿರೀಕ್ಷಕ 28 ಹುದ್ದೆ ಖಾಲಿವೆ. ಕುಶಲಕರ್ಮಿ ಹುದ್ದೆಗಳು 80 ಹುದ್ದೆ ಖಾಲಿವೆ. ಇಲ್ಲಿ ತಾಂತ್ರಿಕ ಸಹಾಯಕ ದರ್ಜೆ 3 ಅಂತ ಕೊಟ್ಟಿದ್ದಾರೆ. ಇವು 500 ಹುದ್ದೆ ಖಾಲಿವೆ. ಟೋಟಲ್ ಆಗಿ 750 ಹುದ್ದೆಗಳಾಗಿವೆ. ಇಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿರ್ತದೆ. ಇದು NWKRTC ಕಡೆ ಬಂದಂಥ ಒಂದು ನೋಟಿಫಿಕೇಶನ್ ಆಗಿದೆ. ಇದು ಡೇಟ್ ಯಾವಾಗ ಏನಂತ ಇನ್ನೂ ಕನ್ಫರ್ಮ್ ಡೇಟ್ ಕೊಡಲಿ. ಅವರು ಕನ್ಫರ್ಮ್ ಡೇಟ್ ಕೊಟ್ಟ ನಂತರ ನೀವು ಆನ್ಲೈನ್ ಮೂಲಕ ವೆಬ್ಸೈಟ್ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ನೋಡಿ ಫ್ರೆಂಡ್ಸ್, ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿದೆ. ನೀವು ಇಲ್ಲಿಂದ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಇನ್ನೂ ಯಾವುದೇ ರೀತಿಯ ಡೇಟ್ ಕನ್ಫರ್ಮ್ ಡೇಟ್ ಕೊಡಲಿ. ಅವರು ಇಲ್ಲಿ KSRTC ಹಾಗೂ ಕೆಲವೊಂದು ಸಾರಿಗೆ ಇಲಾಖೆಯಲ್ಲಿ ಬೇರೆ ಬೇರೆ ಹುದ್ದೆ ಅರ್ಜಿಗಳಿದ್ದಾರೆ. ಅದರಲ್ಲಿ ಇದು ಒಂದಾಗಿರುತ್ತದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇನ್ನು ಯಾವುದೇ ರೀತಿ ಡೇಟ್ ಓಪನ್ ಆಗಿಲ್ಲ. ಓಪನ್ ನಂತರ ನೀವು ನೇರವಾಗಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಓಪನ್ ಆದ ತಕ್ಷಣ ಮತ್ತೊಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ಒಂದು ಸಣ್ಣ ಮಾಹಿತಿ ಆಗಿದೆ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.